ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವತ್ತು ನರಕ ಚತುರ್ದಶಿ ಮತ್ತು ಅಮಾವಾಸ್ಯೆನೂ ಕೂಡ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲದಿಂದ. ಹಾಗಾಗಿ ಇವಾಗ ಲಾಗನ್ನು ಸ್ಟಾರ್ಟ್ ಮಾಡೀನಿ. ನರಕ ಚತುರ್ದಶಿ ಇವಾಗಿರೋದು ಬೆಳಿಗ್ಗೆ. ನೋಡ್ರಿ, ಎಲ್ಲರೂ ನಮ್ಮ ನವ್ಯಾಗ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಕುಂದಿರ್ಸೀನಿ. ನಾನು ಕೂಡ ಎಣ್ಣೆ ಹಚ್ಕೊಂಡೀನಿ. ನಮ್ಮ ಮನೆಯವ್ರು ಎಣ್ಣೆ ಹಾಕಿದ್ರು ತೆಲಿಗೆಲ್ಲ. ನಮ್ಮಿತ್ತಾಗ ಕೂಡ ಎಣ್ಣೆ ಹಚ್ಚಿದ್ದೀವಿ. ಈಗ ಕಸ ಗುಡ್ಸೋದು, ಮನೆ ಕ್ಲೀನಿಂಗ್ ಅಂತೂ ಎಲ್ಲ ಮುಗ್ದೈತಿ. ಪೂಜೆಗೆ ಬೇಕಾಗಿರುವಂಥ ಎಲ್ಲ ಐಟಮನ್ನು ನಿನ್ನೆ ತಂದೀನಿ, ಇಲ್ಲೇ ಇಟ್ಟಿನಿ. ಎಣ್ಣೆ ಜಾಸ್ತಿ ಹಚ್ಕೊಂಡ್ಬಿಟ್ಟಿನಿ ಮುಖಕ್ಕೆಲ್ಲ. ಇವಾಗ ಚಳಿಗಾಲ ಅಲ್ವಾ ಫ್ರೆಂಡ್ಸ್, ಹಾಗಾಗಿ ದೀಪಾವಳಿ ಹಬ್ಬದೊಳಗೆ ಎಣ್ಣೆ ಸ್ನಾನ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಪ್ರತಿ ವರ್ಷವೂ ಇದನ್ನು ಪಾಲಿಸ್ಕೊಂಬಂದಿದ್ದೀವಿ. ನಮ್ಮ ಮಕ್ಳಿಗೂ ಕೂಡ ನಾವು ಇದನ್ನು ಹೇಳ್ಕೊಡ್ಬೇಕು. ಚಳಿಗೆ ಮೈ ಎಲ್ಲ ರಫ್ ಆಗುತ್ತಲ್ಲ, ಹಾಗಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೊಂಡ್ರೆ ಎಲ್ಲ ಮೈ ಕೈ ಎಲ್ಲ ಸ್ಮೂತ್ ಆಗ್ತಾವೆ. ಕಣ್ಣಾಗೂ ಕೂಡ ಎಣ್ಣೆ ಹೋಗೈತಿ. ನಾಷ್ಟ ಮಾಡೋಕ್ಕೆ ಎಲ್ಲ ಹೆಚ್ಚಿಟ್ಟಿನಿ. ನೋಡಿರಿ, ನಾನು ಇವತ್ತು ಸಾಯಂಕಾಲ ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ಇವಾಗೆಲ್ಲ ಸ್ನಾನ ಮಾಡ್ಕೊತೀವಿ. ಸ್ನಾನ ಮಾಡಿ ನಾಷ್ಟ ಮಾಡಿಕೊಂಡು ತಿಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ. ದೇವ್ರ ಸಾಮಾನೆಲ್ಲ ನಿನ್ನೆ ಉಜ್ಜಬೇಕಾಗಿತ್ತು, ಬಟ್ ಇವತ್ತು ನಾನು ದೇವ್ರ ಸಾಮಾನು ಇವಾಗ ಉಜ್ಜಿ ಸಾಯಂಕಾಲ ಪೂಜೆ ಮಾಡ್ತೀನಲ್ಲ, ಹಾಗಾಗಿ ಈಗ ಎಲ್ಲನೂ ರೆಡಿ ಮಾಡಿಕೊಂಡು ಸಾಯಂಕಾಲದ ಹೊತ್ತಿಗೆ ಪೂಜೆ ಮಾಡ್ತೀನಿ. ಲಕ್ಷ್ಮಿ ಕುಂದ್ರಿಸ್ತೀವಿ ವರ್ಷ. ಈ ವರ್ಷನೂ ಕೂಡ ಲಕ್ಷ್ಮಿ ಕುಂದ್ರಿಸ್ತೀನಿ. ಸೀರೆ ತೊಗೊಂಬಂದಿನಿ ಲಕ್ಷ್ಮಿಗೆ. ವರಮಹಾಲಕ್ಷ್ಮಿ ಹಬ್ಬದಾಗ ಹೋಗಿ ತರೋಕ್ಕಾಗಲಿಲ್ಲ, ಹಾಗಾಗಿ ದೀಪಾವಳಿ ಹಬ್ಬದೊಳಗೆ ಮಾಡಾಕತ್ತೀನಿ. ಬರ್ರಿ, ಹಬ್ಬದ ಲಾಗ್ ಹೆಂಗೆ ಬರುತ್ತೆ ಅಂತ ನೋಡೋಣ. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ನಾನು ಪಲಾವಿಗೆಲ್ಲ ಹೆಚ್ಚಿಟ್ಟಿನಿ ಫ್ರೆಂಡ್ಸ್. ನಮ್ಮ ನಮಿತಾಗ ಸ್ನಾನಕ್ಕೆ ಹೋಗ್ಯಾಳ. ಎಣ್ಣೆ ಹಚ್ಚಿ ಎಲ್ಲ ರೆಡಿ ಮಾಡಿದ್ದಕ್ಕಿಗೆ ಸ್ನಾನಕ್ಕೆ ಹೋಗ್ಯಾಳ. ಆಕಿನೂ ಬರ್ತಾಳೆ. ಆಕಿ ಆದಮೇಲೆ ನಾನು ಸ್ನಾನ ಮಾಡ್ಕೊಂಬರ್ಬೇಕು. ಇವನ್ನೆಲ್ಲ ಹೆಚ್ಚಿಟ್ಟಿದ್ದೆ. ಈಗ ಒಗ್ಗರಣೆ ಕೊಟ್ಟು ಪಲಾವ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ನಾವು ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಬರ್ರಿಗೆ ವಿಜಲ್ ಹೋಗಿರ್ತೈತಿ. ಎಲ್ಲರೂ ತಿಂದು ಪೂಜೆಗೆ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ದೇವ್ರ ಮನೆ ಕ್ಲೀನ್ ಮಾಡೋದು ಅದೆಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ನಿನ್ನೆಯಿಂದನೇ ದನ ತ್ರಯೋದಶಿಯಿಂದನೇ ಪೂಜೆ ಸ್ಟಾರ್ಟ್ ಮಾಡ್ಕೊತಾರೆ. ನಾನು ಕೂಡ ಕುಬೇರ ಯಂತ್ರ ಬರೆದ್ಬಿಟ್ಟು ದನ ತ್ರಯೋದಶಿ ಹಬ್ಬ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಅದು ನನಗೆ ಬರಲೇ ಇಲ್ಲ, ನೆನಪಾಗಲಿಲ್ಲ. ಮುಂದಿನ ವರ್ಷ ಮಾಡಿದ್ರಾತು. ಈಗ ಪ್ರತಿ ವರ್ಷ ಯಾವ ರೀತಿ ಮಾಡ್ಕೊಂಬರ್ತೀವಿ, ನಮ್ಮ ಮನೆ ಪದ್ಧತಿ ಹಂಗೈತಿ, ಅದನ್ನು ಮಾಡ್ಕೊಂಡು ಹೋಗ್ತೀವಿ. ನಾವು ಮಾಡೋದು 2 ದಿವಸ ಹಬ್ಬ ಮಾಡ್ತೀವಿ ಫ್ರೆಂಡ್ಸು. ಒಂದು ದೀಪಾವಳಿ ಅಮಾವಾಸ್ಯೆ ದಿವಸ ಲಕ್ಷ್ಮಿ ಕುಂದ್ರಿಸ್ತೀವಿ. 2ನೇ ದಿವಸ ಪಾಂಡವರನ್ನ ಕುಂದ್ರಿಸಿ ಪೂಜೆ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ. ಅದನ್ನು ನಾನು ಪಾಲಿಸ್ಕೊಂಬಂದಿದ್ದೆ. ಬಟ್ ಕುಬೇರ ಯಂತ್ರ ಬರೆದ್ಬಿಟ್ಟು ಪೂಜೆ ಮಾಡಿದರೆ ಇನ್ನೂ ಒಳ್ಳೇದಾಗುತ್ತಾ ಅಂತಂದು ಕೇಳ್ಪಟ್ಟೀನಿ. ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇವತ್ತು ಅಮಾವಾಸ್ಯೆ ಐತಲ್ಲ, ಇವತ್ತು ಮಾಡಿದ್ರೆ ನಡೀತೈತಿ. ಸಾಯಂಕಾಲ ಮಾಡ್ತೀನಿ ಅದನ್ನು ಕೂಡ. ಆಯಿತು, ಸಿಗ್ತೀನಿ ನಾನು. ಹಿಂಗೆ ಮಾತಾಡ್ಕೊಂಡು ಹಬ್ಬದ ದಿವಸ ಈ ಥರ ಮಾತಾಡ್ಕೊಂಡು ನಿಂತು ಟೈಮ್ ಹೋಗಿಬಿಡುತ್ತೆ. ಫಸ್ಟ್ ಇದನ್ನು ನಾಷ್ಟ ಮಾಡ್ತೀನಿ ಫ್ರೆಂಡ್ಸ್. ಅಕ್ಕಿಗೆ ಸ್ನಾನ ಮಾಡಿ ಕುಂದಿರ್ಸಿ ಟೈಮ್ ಆಗೈತಿ, ಹಸುವಾಗಿರುತ್ತೆ ಅಕ್ಕಿಗೆ. ಹಾಗಾಗಿ ಬೇಗ ಮಾಡಿ ತಿನ್ನಿಸ್ತೀನಿ ಆಕೆಗೆ. ಸಿಗ್ತೀನಿ ನಾನು ಮತ್ತೆ ಅನ್ನಂತೀನಿ ನೋಡ್ರಿ. ದೀಪಾವಳಿ. ಇವತ್ತು ಈಗ ನಮ್ಮಮ್ಮ ಸ್ನಾನಕ್ಕೆ ಹೋಗಿದ್ದಾರೆ, ನಮ್ಮಕ್ಕ ರೆಡಿಯಾಗಿ ಕುತ್ಕೊಂಡಿದ್ದಾರೆ, ನಾನು ರೆಡಿ ಆಗಿದ್ದೀನಿ ನೋಡಿ ಫ್ರೆಂಡ್ಸ್. ನಮ್ಮಮ್ಮ ಈಗ ಸ್ನಾನಕ್ಕೆ ಹೋಗಿದ್ದಾರೆ. ಅಡುಗೆ ಮಾಡಿಟ್ಟವ್ರೆ. ಏನಂತಂದರೆ ಪಲಾವ್ ಮಾಡಿಟ್ಟಿದ್ದಾರೆ. ಬನ್ನಿ. ಮೊಸರು ಬಜ್ಜಿ ಮತ್ತು ಪಲಾವ್ ಜೊತೆಗೆ ಟೀ ಮಾಡಿದ್ದಾರೆ. ಫೋಟೋ ಅದು ಕೂಡ ಅಂತೆ. ಫೋಟೋ ಅಲ್ಲದು ವಿಡಿಯೋ.
ಫ್ರೆಂಡ್ಸ್ ನೋಡಿ, ಈಗ ನಮ್ಮಮ್ಮ ಪಲಾವ್ ಮಾಡಿಟ್ಟು ಸ್ನಾನ ಮಾಡಕ್ಕೆ ಹೋಗಿವ್ರಿ. ಬಿಸಿ ಬಿಸಿ ಪಲಾವು, ಬಿಸಿ ಬಿಸಿ ಪಲಾವು ತಿನ್ನಬೇಕು ಈಗ. ಅದ್ರ ಜೊತೆ ಮೊಸರು ಬಜ್ಜಿ ಇದೆ, ಮೊಸರು ಬಜ್ಜಿ ಅದಕ್ಕೆ ಕಪ್ ತಗೊಳ್ತೀವಿ. ಸೈಡ್ ನಮ್ಮಪ್ಪ ಹಾಕ್ಕೊಡ್ತಾರೆ. ಮೊಸರು ಬಜ್ಜಿ ಮತ್ತು ಪಲಾವ್ ಎಲ್ಲರೂ ಬನ್ನಿ ಊಟ ಮಾಡೋಣ. ಮೊಸರು ಬಜ್ಜಿನ ಆಮೇಲೆ ತಿನ್ನೋದ ಫ್ರೆಂಡ್ಸ್. ಬಿಸಿ ಇದೆ. ತಿಂದ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಸೂಪರ್ ಫ್ರೆಂಡ್ಸ್ ನಾವು ಊಟ ಮಾಡಿಬಿಟ್ಟು ನಾವು ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ನೋಡಿರಿ, ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಮಾಡಿಕೊಂಡು ರೆಡಿಯಾಗಿನಿ. ಈ ಡ್ರೆಸ್ ಹಾಕ್ಕೊಂಡೇನಿ ಇವತ್ತು ದೀಪಾವಳಿಗೆ. ಆಮೇಲೆ ಸೀರೆ ಉಟ್ಕೋಬೇಕು ಅಂದ್ಕೊಂಡೇನಿ, ನೋಡಬೇಕು ಟೈಮ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇವಾಗ ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿ ನಾಷ್ಟ ಮಾಡ್ತೀನಿ. ನೋಡ್ರಿ ಈಕಿಗೆ ಎಷ್ಟು ಖುಷಿ ಆಗೈತಿ. ನಾನು ಹೊಸ ಡ್ರೆಸ್ ಹಾಕ್ಕೊಂಡ್ರೆ ಈಕಿಗೆ ಗಣ ಖುಷಿ. ಈಗ ನಾನು ನಾಷ್ಟ ಮಾಡಿ ಹೊಟ್ಟಿಗೆ ಹಾಕ್ಕೊತೀನಿ. ಫಸ್ಟು ಹೊಟ್ಟೆ ಭಾಳ ಹೊತ್ತಾಗೈತಿ, ಹೊಟ್ಟೆ ಹಸ್ತೈತಿ. ತಿಂದು ದೇವ್ರ ಸಾಮಾನೆಲ್ಲ ಉಜ್ಜಿ ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ. ಬರೀ ಶೇರ್ ಮಾಡ್ಕೊತೀನಿ ನಮ್ಮ ದೀಪಾವಳಿ ಹಬ್ಬ ಯಾವ ರೀತಿ ಇರುತ್ತೆ ಅಂತಂದು. ಹೋದ ವರ್ಷದ್ದು ಯಾರು ನೋಡಿಲ್ಲ ನೋಡ್ರಿ, ಮಾಡಿದ್ದೀವಿ. ಮಾಡೇ ಇಲ್ಲ ಹೋದ ವರ್ಷದ ದೀಪಾವಳಿ ಹಬ್ಬನ. ಈ ವರ್ಷ ಖುಷಿಯಿಂದ ಮಾಡ್ತಾಯಿದ್ದೀವಿ, ಹೌದಿಲ್ಲ? ಹಾಂ ಹೇಳ. ಇಲ್ಲಿ ಡ್ರೆಸ್ಸು ತುಂಬ ಹಳೆ ಡ್ರೆಸ್ಸು ಫ್ರೆಂಡ್ಸು. ಭಾಳ ದಿವಸ ಆತು ಈ ಡ್ರೆಸ್ ತೊಗೊಂಡು. ಇವತ್ತು ನನಗೆ ದಪ್ಪ ಆಗಿದ್ದೀನಿ, ಆಗುತ್ತೋ ಇಲ್ಲೋ ಅಂತ ಡೌಟ್ ಮೇಲೆ ಹಾಕ್ಕೊಂಡೆ. ಬಟ್ ಕರೆಕ್ಟ್ ಆಗೈತಿ, ಏನು ಆ ಥರ ಫಿಟ್ ಆಗಿಲ್ಲ. ಚೆನ್ನಾಗಿ ಕಾಣಿಸಾಗತ್ತೈತಿ ನನಗಂತೂ. ನಿಮ್ಗೆ ಗೊತ್ತಿಲ್ಲ, ಪೂರ್ತಿ ತೋರ್ಸೋಕ್ಕಾಗಲ್ಲ. ಓಕೆ, ತಿಂಡಿ ತಿಂತೀನಿ, ನಾಷ್ಟ ಮಾಡ್ತೀನಿ. ಬಿಡು ಫ್ರೆಂಡ್ಸ್ ನೋಡ್ರಿ, ಈ ರೀತಿ ಆಗೈತಿ ಡ್ರೆಸ್. ನಮ್ಮ ನಮಿತಾ ವಿಡಿಯೋ ಮಾಡಿದ್ಲು, ತೋರಿಸ್ತಾ ಇದ್ದೀನಿ. ತುಂಬ ಹಳೇದು ಡ್ರೆಸ್ ಇದು. ಹಬ್ಬಕ್ಕೆ ಬಟ್ಟೆ ಏನು ತೊಗೊಂಡಿಲ್ಲ, ಹಾಗಾಗಿ ಅದನ್ನು ಹಾಕ್ಕೊಂಡಿನಿ. ಸೀರೆ ಅಂತೂ ಉಟ್ಕೊಳಕ್ಕಾಗಲ್ಲ. ಸಾಯಂಕಾಲ ಬರ್ತೀರಂತ ಮಾಡಿದ್ದೆ. ಹಾಂ, ಅಲ್ಲಿ ನೀವು ಸಾಯಂಕಾಲನ ಅಲ್ಲಿ ಬರೋದು, ಅದಕ್ಕೆ ಹಂಗೆ. ಫ್ರೆಂಡ್ಸ್ ನೋಡ್ರಿ, ನಾನು ಮೊಮ್ಮಕ್ಕಳೇ ಸಾಯಂಕಾಲ ಎಲ್ಲ ಪೂಜೆ ಮಾಡಿದಾದಮೇಲೆ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಯಾಕಂದ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ವಿಡಿಯೋ ಮಾಡ್ಬೇಕಂದ್ರೆ ಆಗಲಿಲ್ಲ ಮಧ್ಯಾಹ್ನ ಎಲ್ಲ ಮಾಡೋಕ್ಕೆ. ಹಾಗಾಗಿ ಮೊಮ್ಮಕ್ಕಳಿಗೆ ಪೂಜೆ ಮಾಡಿದ ಮೇಲೆ ವ್ಲಾಗನ್ನು ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಪೂಜೆ ಯಾವ ರೀತಿ ಮಾಡ್ತಾಯಿದ್ದೀನಿ, ಇನ್ನು ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಇವು ನೋಡ್ರಿ ಕ್ಯಾಂಡಲ್ ಲೈಟ್, ಇವು ಕ್ಯಾಂಡಲ್ ದೀಪ. ಆ ತಟ್ಟೆ ಒಳಗೆ ಇಟ್ಟಿದ್ವಿ, ಮೇಲೆ ಇಡೋಕೆ ಜಾಗ ಇರಲಿಲ್ಲ, ಹಂಗಾಗಿ ಕೆಳಗಡೆನೇ ಇಟ್ವಿ. ಅವೇನು ಎಣ್ಣೆ ದೀಪ ಅಲ್ಲ, ಹಂಗಾಗಿ ಕೆಳಗೆ ಇಟ್ಟಿನಿ. ಇವಾಗ ಎಲ್ಲ ಹೂವು ಏರಿಸಿ ದೀಪ ಹಚ್ಚಿ ಊದಿನ ಕಡ್ಡಿ ಬೆಳಗಿ ಧೂಪ ಬೆಳಗ್ತಾ ಇದ್ದೆ. ಆವಾಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ನೋಡ್ಬೋದು ಲಕ್ಷ್ಮೀನ ಈ ಥರ ಕುಂದರ್ಸೀನಿ ಫ್ರೆಂಡ್ಸ್. ಫಸ್ಟ್ ಟೈಮ್ ನಾನು ಈ ಥರ ಲಕ್ಷ್ಮೀನ ಕುಂದರ್ಸಿ ಪೂಜೆ ಮಾಡ್ತಾಯಿದ್ದೀನಿ ಹೊರಗಡೆ. ಪ್ರತಿ ವರ್ಷ
ಇವಾಗ ಒಂದು 3 ವರ್ಷದಿಂದ ನಾನು ಲಕ್ಷ್ಮೀ ಪೂಜೆ ಮಾಡ್ತಾ ಬರ್ತಾಯಿದ್ದೀನಿ. ಜಗಲಿ ಒಳಗೆ ಅಂದರೆ ದೇವ್ರ ಮನೆಯೊಳಗೆ ಮಾತ್ರ ನಾನು ಲಕ್ಷ್ಮೀನ ಕುಂದ್ರಿಸ್ತಿದ್ದೆ. ಬಟ್ ಅಲ್ಲಿ ದೇವ್ರ ಮನೆ ತುಂಬ ಚಿಕ್ಕದಾಕಿತ್ತಲ್ಲ, ತುಂಬ ಇಕ್ಕಟ್ಟಾಕಿತ್ತು, ಇರುಸು ಮುರುಸು ಆಗ್ತಿತ್ತು. ಏನೋ ಒಂಥರ ಮನ್ಸಿಗೆ ಭಯ ಆಕ್ಕಿತ್ತು. ಏನಾದರೂ ಹೂ ಏರಿಸ್ಬೇಕಾದ್ರೆ, ಏನಾದರೂ ಸರ ಇಂಥದ್ದು ಏನಾದರೂ ದೀಪದ ಬತ್ತಿನ ಮೇಲೆ ಏರಿಸ್ಬೇಕಾದ್ರೆ ಒಂಥರ ಭಯ ಆಕ್ಕಿತ್ತು. ಏನಾಗುತ್ತೋ ಏನೋ ಅನ್ನೋ ಒಂದು ಭಯ ಇರ್ತಿತ್ತು. ಹಂಗಾಗಿ ಈ ಸಲ ನಾನು ನಮ್ಮ ಮನೆಯವರು ಮಾತಾಡ್ಕೊಂಬಿಟ್ಟು 2 ಟೇಬಲು ಟಿ ವಿ ಮುಂದೆ ಇಟ್ಟಿದ್ವಲ್ಲ, ಆ ಟೇಬಲ್ ಒಂದು, ಆಮೇಲೆ ಟೀಪಾಯಿ, ಹಳೆ ಟೀಪಾಯಿ ಅದು ಹಾಳಾಗಿಬಿಡ್ತು ಫ್ರೆಂಡ್ಸು. ನಮ್ಮ ನಮಿತ ಅದ್ರ ಮೇಲ್ಗಡೆ ಕಾಲಿಟ್ಟು ಏನೋ ಮಾಡೋಕ್ಕೆ ಹೋಗಿ ಹಾಳು ಮಾಡಿದ್ಲು. ಮತ್ತು ಇನ್ನೂ ಒಂದಿತ್ತು ನಮ್ಮದು ಹಳೆಯದು, ಅದನ್ನು ಕೂಡ ತೆಗೆದ್ಬಿಟ್ಟು ಸೆಟ್ ಮಾಡಿ ಜೋಡಿಸ್ಕೊಂಡು ಮಾಡೋರೊಳಗಿನ ಇಷ್ಟೊತ್ತಾಯಿತು. 6 ಗಂಟೆಗೆ ಸ್ಟಾರ್ಟ್ ಮಾಡಿದೆ ಪೂಜೆನ. ಎಲ್ಲ 6 ಗಂಟೆ ಅನ್ನೋದ್ರೊಳಗನೆ ಎಲ್ಲ ರೆಡಿ ಆಯಿತು. ರೆಡಿಯಾಗಿ ಇನ್ನೇನು ನಾನು ಸೀರೆ ಉಟ್ಕೊಂಡ್ಬಿಟ್ಟು ಪೂಜೆ ಮಾಡ್ಬೇಕಂದ್ರೆ ಟೈಮ್ ಹಾಗೇ ಹೋಯಿತು 7:30 ಹಿಂಗೆ. ಮತ್ತು 8:30 ಲಾಸ್ಟ್ ಇತ್ತು ಒಳ್ಳೆಯ ಸಮಯ. ಹಾಗಾಗಿ ಮುಹೂರ್ತ ಅಂತ ಹೇಳ್ತಾರಲ್ಲ, ಒಳ್ಳೆ ಮುಹೂರ್ತ 8:30 ಲಾಸ್ಟ್ ಇತ್ತು ಸೋಮವಾರ ಸಾಯಂಕಾಲ. ಹಂಗಾಗಿ ಸೀರೆ ಉಟ್ಕೊತ, ಯಾಕಂದ್ರೆ ನಾನು ಡೈಲಿ ಸೀರೆ ಯಾವಾಗಾದ್ರೂ ಒಂದು ಸಾರಿ ಉಟ್ಕೊತೀವಿ, ಉಟ್ಕೊಳಕ್ಕೆ ಲಘು ಲಘು ಬರೋದಿಲ್ಲ, ಏನಿಲ್ಲ. ಆಮೇಲೆ ರೇಷ್ಮೆ ಸೀರೆ ಬೇರೆ ಅವನ್ನೆಲ್ಲ ಹಿಂದಿನ ದಿವಸನ ರೆಡಿ ಮಾಡಿ ಇಟ್ಕೋಬೇಕು. ಅವತ್ತಿನ ದಿವಸನ ಉಟ್ಕೋಬೇಕಂದ್ರೆ ಬೇಕು ಒಂದು ತಾಸು 2 ತಾಸು ಬೇಕಾಗುತ್ತೆ. ಹಂಗಾಗಿ ಸೀರೆ ಉಟ್ಕೊಲಿಲ್ಲ, ಕೈಕಾಲು ಮುಖ ತೊಳ್ಕೊಂಡು ಅದೇ ಡ್ರೆಸ್ ಒಳಗನ ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಗಿ ಪೂಜೆನ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ನೋಡ್ಬೋದು, ಹೊಸ್ಲಿನೂ ಕೂಡ ತೋರಿಸಿದ್ನಲ್ಲ, ಎಷ್ಟು ಚೆನ್ನಾಗಿ ಕಾಣಿಸಾಕತ್ತಿತ್ತು. ನನಗಂತೂ ಈ ವರ್ಷ ತುಂಬ ಚೆನ್ನಾಗಿ ಪೂಜೆ ಮಾಡೀನಿ ಅನ್ನೋದೊಂದು ಮನಸ್ಸಿಗೆ ಬಂತು. ಖುಷಿ ಆಯಿತು ಫ್ರೆಂಡ್ಸು. ನಾವು ಹೊಸ ಡ್ರೆಸ್ ತೊಗೊತೀವೋ ಬಿಡ್ತೀವೋ, ಹೊಸ ಬಟ್ಟೆ ಹಾಕ್ಕೊತೀವೋ ಬಿಡ್ತೀವೋ ಗೊತ್ತಿಲ್ಲ, ಹೊಟ್ಟೆಗೆ ಥರದ ಸ್ವೀಟ್ ಮಾಡ್ಕೊಂಡು ತಿಂತೀವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನನಗೆ ಪೂಜೆ ಚೆನ್ನಾಗಾಗಬೇಕು. ಪೂಜೆ ಚೆನ್ನಾಗಾದ್ರೆ ನಂಗೆ ಭಾಳ ಖುಷಿ ಆಗುತ್ತೆ ಫ್ರೆಂಡ್ಸ್. ಯಾವುದೇ ಗಡಿಬಿಡಿ ಇಲ್ದಂಗೆ ಪೂಜೆ ಆಯ್ತಲ್ಲ, ನನಗೆ ಅದ ಖುಷಿ. ಅಡುಗೆ ಅಂತೂ ಮಾಡೋಕ್ಕಾಗಲಿಲ್ಲ ನನಗೆ. ಫಸ್ಟ್ ಪೂಜೆ ಮುಗಿಸ್ಕೊಂಬಿಡೋಣ, ದೇವಿಗೆ ಹೆಂಗಾದ್ರೂ ನಾವು ಹಣ್ಣು ತೊಗೊಂಬಂದಿದ್ವಿ. ಆಮೇಲೆ ಸಕ್ರೆ ಪುಟಾಣಿ ಎಡೆ ಹಿಡಿದ್ರಾಯ್ತು ಅಂತ ಹೇಳಿಬಿಟ್ಟು ಫಸ್ಟ್ ಪೂಜೆ ಮಾಡೋಕೆ ನಾನು ಸ್ಟಾರ್ಟ್ ಮಾಡಿದೆ. ನೋಡ್ಬೋದು, ಲಕ್ಷ್ಮಿ ಮತ್ತು ಗಣೇಶನ ಕುಂದರ್ಸಿನಿ. ಆಮೇಲೆ ಕುಬೇರ ಯಂತ್ರ ಬರೆದ್ಬಿಟ್ಟು ಅದ್ರ ಮೇಲ್ಗಡೆ ₹1 ಕಾಯಿನ್ ಇಟ್ಟು, ಎಲ್ಲದಕ್ಕೂ ಒಂದೊಂದು ಹೂ ಇಟ್ಟು, ಆಮೇಲೆ ಕವಡೆ, ಕಮಲದ ಬೀಜ, ಬಟ್ಲಡಿಕೆ, ಗೋಮತಿ ಚಕ್ರ ಎಲ್ಲನೂ ಇಟ್ಬಿಟ್ಟು ಮಧ್ಯದಲ್ಲಿ ಒಂದು ದೀಪನೂ ಕೂಡ ಹಚ್ಚಿದ್ದೀನಿ. ಆಮೇಲೆ ಕೆಂಪು ಆರತಿ ರೆಡಿ ಮಾಡಿಟ್ಟಿನಿ ಫ್ರೆಂಡ್ಸ್. ಹಣ್ಣಿಗೆ ಹೂ ಏರಿಸಿ ನೈವೇದ್ಯ ಮಾಡಿದ್ದೀನಿ. ಈಗ ಸಕ್ರೆ ಪುಟಾಣಿನೂ ಕೂಡ ನೈವೇದ್ಯ ಹಿಡಿತೀನಿ ನಾನು. ಆಮೇಲೆ ಇವಾಗ ಇಷ್ಟು ಮಾಡಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಕರ್ಪೂರದ ಆರತಿ ಮಾಡ್ತಾಯಿದ್ದೀನಿ ನಾನಿವಾಗ ದೇವಿಗೆ. ಬಟ್ ನನಗೆ ಸೀರೆನ ಅಷ್ಟು ನೀಟಾಗಿ ಉಡ್ಸೋಕ್ಕೆ ಬಂದಿಲ್ಲ ಫ್ರೆಂಡ್ಸ್. ಫಸ್ಟ್ ಟೈಮಲ್ಲ, ಹಂಗಾಗಿ ಗಡಿಬಿಡಿ ಆಯಿತು. ನೆಕ್ಸ್ಟ್ ಟೈಮು ಮತ್ತು ಕಲಿಬೋದು ಬಿಡು, ಮುಂದೆ ಮಾಡ್ಕೊ ಅಂತಂದು ನನಗೆ ಹೆಂಗೆ ಬಂತು ಹಂಗೆ ಉಡ್ಸೀನಿ. ಯೂಟ್ಯೂಬಲ್ಲಿ ನಾನು ನೋಡಿಬಿಟ್ಟು ಉಡಿಸಿದೆ, ಬಟ್ ಅಷ್ಟು ಪರ್ಫೆಕ್ಟಾಗಿ ಕುಂತಿಲ್ಲ ಅದು ಸೀರೆ. ನನಗೆ ಅನ್ನಿಸ್ತು ಇನ್ನೂ ಚೆನ್ನಾಗಿ ಉಡಿಸ್ಬೋದಿತ್ತು ಸೀರೆನ ಅಂದ್ಕೊಂಡೆ. ಬರ್ತಾ ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮ್ಗೆ ಯಾರಿಗೂ ಬರೋದಿಲ್ಲ. ಬರ್ತಾ ನಾವು ಕಲಿತಾ ಹೋದಂಗೆಲ್ಲ ಎಲ್ಲ ಬರುತ್ತಾ, ಕಲ್ಕೊತ ಹೋದಂಗೆಲ್ಲ ಅಂತಂದು ಎಲ್ಲ ಹಾಕಿದ ದೇವಿದು ಅಂತ ಹೇಳಿಬಿಟ್ಟು ಕೈ ಮುಗಿದೆ ಫ್ರೆಂಡ್ಸು. ಮಕ್ಕಳು ತುಂಬ ಖುಷಿಯಾಗಿದ್ದರು. ನಮ್ಮ ನವ್ಯ ಅಂತೂ ಏನೋ ಒಂಥರ ಖುಷಿಯಾಗಿ ಆಟ ಆಡ್ತಾ ಇದ್ಲು. ಹೋಗಿ ಅಲ್ಲಿ ಮುಂದೆ ನಿಂತ್ಕೊಂಡು ಅಮ್ಮ ಅಮ್ಮ ಅಂತಿತ್ತು ಪಾಪ. ಅದಕ್ಕೆ ಏನು ಗೊತ್ತಾಗಿತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಒಟ್ಟು ಆಕಿನೂ ಖುಷಿಯಾಗಿದ್ಲು, ನಮಿತಾ ಖುಷಿಯಾಗಿದ್ಲು. ನಮಿತಾಗ ಪಟಾಕಿ ಬೇಕು ಅನ್ನಕತ್ತಿದ್ಲು. ಪಟಾಕಿನ ತರೋಕ್ಕಾಗಿರಲಿಲ್ಲ ನಮಗೆ. ಮತ್ತು ನಮ್ಮ ಮನೆಯವರೆಲ್ಲ ಪೂಜೆ ಮುಗಿದ್ಮೇಲೆ ಒಂದು ಸಲ ಹೊಂಟಿದ್ರು, ಬ್ಯಾಡ ಬಿಡ್ರಿ ಟೈಮ್ ಆಗೈತಿ, ನಾಳೆ ತರುವಂತ್ರಿ ಅಂದೆ. ಆದ್ರೂ ಕೇಳಿಲ್ಲ, ಹೋಗಿಬಿಟ್ಟು ತೊಗೊಂಬಂದ್ರು. ಆಕಿ ಪಾಪ ಎಲ್ಲರೂ ಪಟಾಕಿ ಹಾರ್ಸೋದು ನೋಡ್ಕೊತ ನಿಂತಿದ್ಲು. ಪಟಾಕಿ ಅಂದರೆ ದೊಡ್ಡ ಪಟಾಕಿ ಬಾಕ್ಸ್ ತರೋದಿಲ್ಲ, ಯಾಕಂದ್ರೆ ಅಷ್ಟು ಪಟಾಕಿ ಹೊಡಿಬಾರ್ದು, ಒಳ್ಳೆಯದೂ ಅಲ್ಲ, ನಮ್ಮ ಪರಿಸರಕ್ಕೆ ತುಂಬ ಹಾನಿ ಆಗುತ್ತೆ. ಹಂಗಾಗಿ ನಾವು ಚಿಕ್ಕ ಬರ್ತಾವಲ್ಲ, ಸುರ್ಸುರು ಬತ್ತಿ, ಆಮೇಲೆ ರಾಕೆಟು, ಈ ಥರದ್ದು ಏನದು
ಬೀಸು ಕಲ್ಲು ಥರ ಇರ್ತಾವಲ್ಲ ಆ ಥರದ್ದು ಹೋಗಿ ಕೊಡಿಸ್ಕೊಂಬಂದ್ರು. ಅದನ್ನು ಕೂಡ ಮುಂದೆ ತೋರಿಸ್ತೀನಿ ನಿಮಗೆ. ಲಕ್ಷ್ಮೀ ಪೂಜೆ ಯಾವ ರೀತಿ ಆಗೈತಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಕೂಡ ತುಂಬ ಚೆನ್ನಾಗಿ ನನಗಿಂತ ಚೆನ್ನಾಗಿ ಲಕ್ಷ್ಮೀನ ಕುಂದಿರಿಸಿ ಪೂಜೆ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನನಗೆ ತಿಳಿದಷ್ಟು ನಾನು ಕಲಿತಷ್ಟು ನಾನು ಪೂಜೆನ ಮಾಡ್ಕೊತ ಬಂದೀನಿ. ಇನ್ನೂ ತುಂಬ ಐತಿ ಕಲಿಯೋದು ಪೂಜೆ ಮಾಡೋದ್ರೊಳಗೂ ಕೂಡ. ಒಂದೊಂದಾಗಿ ಕಲಿತಾ ಇದ್ದೀನಿ ನಾನು ಕೂಡ. ಇವಾಗ ನೋಡ್ಬೋದು ದೇವ್ರ ಮನೆಯಲ್ಲಿ ಪೌಟಕ ಎಲ್ಲ ಹೂ ಏರಿಸಿ ಪೂಜೆ ಮಾಡಿದ್ದೀನಿ. ಹೊರಗಡೆ ನೋಡ್ರಿ ಈ ರೀತಿ ಕಾಣಿಸಾಕತ್ತೈತಿ. ಹೊರಗಡೆಯಿಂದನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೊರಗಡೆ ದೀಪ ಹಚ್ಚೀನಿ. ತುಳಸಿ ದೀಪ ಅಂತೂ ಮರುದಿನ ಮಂಗಳವಾರ ಬೆಳಿಗ್ಗೆ 5:15 ನೋಡಿದ್ದೀನಿ ನಾನು. 6 ಗಂಟೆ ಮಟ್ಟ ಉರಿದೈತಿ ಫ್ರೆಂಡ್ಸ್. ಅಷ್ಟು ಖುಷಿ ಆಯಿತು ನನಗೆ. ಯಾಕಂದ್ರೆ ಬತ್ತಿ ಒಟ್ಟು ಉರಿತಾನೇ ಇರಲಿಲ್ಲ. ಡಿ ಮಾರ್ಟಿಂದ ತಂದಿದ್ದು. ಇಲ್ಲಿ ನಾನು ಗ್ರಂಥಿ ಅಂಗಡಿಯೊಳಗೆ ತೊಗೊಂಬಂದಿದ್ದು ಬತ್ತಿ ತುಂಬ ಚೆನ್ನಾಗದವು. ಒಟ್ಟು ದೀಪ ಶಾಂತಿಯಾಗಿರಲಿಲ್ಲ. ಖುಷಿ ಆಯಿತು. ಹಚ್ಚಿದ ದೀಪ ಚೆನ್ನಾಗಿ ಉರಿದ್ರೆ ಏನು ಅನ್ಸಂಗಿಲ್ಲ. ನಾವು ಹಚ್ಚಿದ ದೀಪ ಬತ್ತಿ ಹಗ ಇರುತ್ತಾ ಎಣ್ಣೆನೂ ಹಗ ಇರ್ತೈತೆ ನೋಡ್ರಿ, ಅವಾಗ ಬೇಜಾರಾಗಿಬಿಡ್ತಿತ್ತು. ಇವಾಗೆಲ್ಲ ಪೂಜೆ ಮುಗೀತು ಫ್ರೆಂಡ್ಸು. ನಾನು ಅಕ್ಕಿ ಕಾಳನ್ನ ಹಾಕಿ ಆರತಿ ಮಾಡಬೇಕೀಗ. ನಮ್ಮ ಮನೆಯವರು ನಮ್ಮ ನವ್ಯನ ಕುಂದಿರ್ಸ್ಕೊಂಡು ಕೈ ಮುಗಿತಾ ಇದ್ದಾರೆ ನೋಡ್ರಿ. ನಾನು ಟಿ ವಿಯೊಳಗೆ ಕುಬೇರ ಲಕ್ಷ್ಮಿ ಮಂತ್ರ ಅಂದರೆ ಸ್ತೋತ್ರನ ಹಾಕಿದ್ದೆ. ಅದನ್ನು 108 ಸಾರಿ ನಾವು ಹೇಳಿಬಿಟ್ಟು ಪೂಜೆ ಆದಮೇಲೆ ಅದು 108 ಸಾರಿ ಹೇಳಬೇಕು. ಬಟ್ ಅದನ್ನು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಟಿ ವಿ ಒಳಗನೆ ಯೂಟ್ಯೂಬಿಂದ ಕನೆಕ್ಟ್ ಮಾಡಿ ಹಾಕಿದ್ದೆ ನೋಡ್ರಿ. ಲಾಸ್ಟಲ್ಲಿ ಈಗ ನಾನು ಆರತಿನ ಬೆಳಗ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲದಕ್ಕೂ ಆರತಿ ಮಾಡಬೇಕು. ಈ ರೀತಿ ನಮ್ಮ ಕಡೆ ಆರತಿ ಮಾಡ್ತಾರೆ ಫ್ರೆಂಡ್ಸು. ಈ ಕಡೆ ನಮ್ಮ ಥರ ಉತ್ತರ ಕರ್ನಾಟಕದ ಆರತಿನ ಮಾಡೋದಿಲ್ಲ. ನಾವು ಮಾಡ್ತೀವಿ. ನಾನು ಕೂಡ ನಮ್ಮ ಮನೇಲಿ ಐತಿ, ಹಾಗಾಗಿ ಅದನ್ನು ಆರತಿ ಮಾಡ್ತೀನಿ. ಇಲ್ಲಿ ಕೆಂಪು ಆರತಿ ಮಾಡ್ತಾರೆ, ಅದೇ ಆರತಿ ಅದನ್ನು ಕೂಡ ಮಾಡಿದ್ದೀನಿ ನಾನು, ಕೆಂಪು ಆರತಿನ. ಈ ಆರತಿ ಕೆಳಗಡೆ ಒಂದು ಮಣಿ ಬಿಟ್ಟು ಇಡ್ತಾರೆ. ಬಟ್ ನಮ್ಮ ಮನ್ಯಾಗ ಮಣಿ ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ನಾನು ಟೇಬಲ್ ಮೇಲೆ ಇಟ್ಟಿದ್ನಲ್ಲ, ಅದನ್ನೇನು ನೆಲದ ಮ್ಯಾಗ ಇಟ್ಟಿಲ್ಲ ಅಂತ ಹೇಳ್ಬಿಟ್ಟು ಟೇಬಲ್ ಮ್ಯಾಗ ಇಟ್ಟಿದ್ದೀನಿ. ಈಗ ನೋಡ್ಬೋದು ನಾನು ಕೆಂಪು ಆರತಿ ಮಾಡ್ತಾಯಿದ್ದೀನಿ. ಕೆಂಪು ಆರತಿ ಮಾಡೋ ಅಂಥ ಉದ್ದೇಶ ಏನಂದರೆ, ಮಹಾಲಕ್ಷ್ಮಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತೀವಿ ನಾವು. ಎಲ್ಲರೂ ನೋಡ್ತೀವಲ್ಲ, ದೃಷ್ಟಿ ಆಗುತ್ತಂತ ಆಕೆಗೆ, ಮಹಾಲಕ್ಷ್ಮಿಗೆ. ಎಷ್ಟು ಚೆನ್ನಾಗಾಗೈತಲ್ಲ ಅಂತ ಹೇಳ್ಬಿಟ್ಟು ನಮ್ಮದೇ ಕಣ್ಣು ದೃಷ್ಟಿ ಆಗುತ್ತಂತ. ಹಂಗಾಗಿ ಕೆಂಪು ಆರತಿ ಮಾಡಿಬಿಟ್ಟು ಆ ನೀರನ್ನು ದೀಪ ಉರಿಯೋ ಮಟ್ಟ ಉರಿಸಿ ನೀರನ್ನು ನಾವು ಯಾರೋ ಇರುವಂಥ ಪ್ಲೇಸಿಗೆ ಹಾಕಬೇಕು, ಗಿಡದ ಕೆಳಗೆ. ನೋಡ್ಬೋದು ಈಗ ನಾನು ದೇವಿ ಹತ್ರ ಬೇಡ್ಕೊತಾ ಇದ್ದೀನಿ. ಇನ್ನೇನು ಬೇಡ್ಕೊತೀವಿ ಹೇಳ್ರಿ. ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡವ, ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊಳೋದಷ್ಟೇ ನಮ್ಮ ಕರ್ತವ್ಯ. ನಾವು ಮಾಡೋದು ಎಲ್ಲ ದೇವರ ಆಶೀರ್ವಾದ. ಅವರು ನಮ್ಗೆ ಯಾವಾಗ ಆಶೀರ್ವಾದ ಮಾಡ್ತಾರೋ ಆವಾಗ ನಾವು ಕಣ್ಣು ತುಂಬಿಸ್ಕೊಳೋದು ಫ್ರೆಂಡ್ಸ್. ಇಷ್ಟಾಯಿತು ನಮ್ಮ ಪೂಜೆ. ಇವಾಗ ಎಲ್ಲರೂ ಅಕ್ಕಿ ಕಾಳನ್ನ ಹಾಕಿಬಿಟ್ಟು ಒಬ್ಬೊಬ್ಬರಾಗಿ ಅಕ್ಕಿ ಕಾಳು ಹಾಕಿ ಪೂಜೆ ಅಂದರೆ ದೇವಿಗೆ ಕೈ ಮುಗಿತಾರೆ. ನಮ್ಮ ಮನೆಯವರು ನಮ್ಮ ನವ್ಯನ ಕಡೆಯಿಂದ ಅಕ್ಕಿ ಕಾಳು ಹಾಕಿಸಿ ಕೈ ಮುಗಿಸ್ತಾ ಇದ್ದಾರೆ ನೋಡ್ರಿ. ಆಮೇಲೆ ಅವರು ಕೂಡ ಚೆನ್ನಾಗಿ ದೇವರಲ್ಲಿ ಬೇಡ್ಕೊಂಡ್ರು. ನಮ್ಮ ನವ್ಯಾಗ ಆರತಿದು ಆಶೀರ್ವಾದ ತಗೊಂಡ್ರು ಆಕಿಗೆ.
ಇವಾಗ ನೋಡ್ರಿ ಎಲ್ಲ ಪೂಜೆ ಮುಗಿದಾದ್ಮೇಲೆ ನಮಗೆ ಗೊತ್ತಿರುವಂಥ ಸ್ತೋತ್ರಗಳನ್ನು ದೇವಿಗೆ ಹೇಳಿಕೊಂಡು ಆಮೇಲೆ ನಾನು ಮತ್ತು ಅಷ್ಟಲಕ್ಷ್ಮಿ ಸ್ತೋತ್ರ ಹೇಳಿದೆ. ಆಮೇಲೆ ಅಷ್ಟೋತ್ತರಗಳು ಲಕ್ಷ್ಮಿ ಅಷ್ಟೋತ್ತರ ಹೇಳಿದೆ. ಎಲ್ಲ ಹೇಳಿಬಿಟ್ಟು ಆಮೇಲೆ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಧೂಪ ಹಾಕಿದ್ವಲ್ಲ, ಆ ಧೂಪ ನಾವು ಸ್ತೋತ್ರ ಹೇಳ್ಬೇಕಾದ್ರೆ ಗಂಟ್ಲದೊಳಗೆ ಹೋಗ್ಬಿಡ್ತು, ಹಂಗಾಗಿ ಕೆಮ್ಮು ಬಂತು ನನಗೆ. ಎಲ್ಲ ಮುಗಿದ ಮೇಲೆ ಅಡುಗೆ ಮಾಡಿಕೊಂಡೆ. ಈ ರೀತಿಯಾಗಿತ್ತು ಫ್ರೆಂಡ್ಸು ನಮ್ಮ ದೀಪಾವಳಿ ಹಬ್ಬದ ಆಚರಣೆ ಈ ವರ್ಷ. ತುಂಬಾ ಚೆನ್ನಾಗಾಯ್ತು, ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನೋಡ್ರಿ ಇವಾಗ ಎಲ್ಲ ಹೊಗೆ ಹೋಗೈತಿ, ಧೂಪದ್ದು ಕ್ಲಿಯರಾಗಿ ಕಾಣಿಸಾಗತ್ತೈತಿ. ಜಗಲಿನೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಾಕತ್ತಿತ್ತು, ಹೊರಗಡೆನೂ ಕೂಡ ಚೆನ್ನಾಗಿತ್ತು, ನೋಡ್ಬೋದು ನೀವು. ಈಗ ಇದು ದೀಪ ಆಲ್ರೆಡಿ ಪಣತಿ ಮುಗಿತಾ ಬಂತದು ಕ್ಯಾಂಡಲ್ದು. ಈ ರೀತಿ ಮಾಡಿದ್ದೀನಿ ನೋಡ್ರಿ. ಉಡಿ ತುಂಬಿನಿ, ಉಡಿಗೆ ಒಂದು ಬ್ಲೌಸ್ ಪೀಸ್ ಇಟ್ಟೀನಿ. ಆಮೇಲೆ 2 ಉತ್ತತ್ತಿ, 2 ಅರಿಶಿನ ಕೊಂಬ, ಒಣ ಕೊಬ್ಬರಿ, ಬೆಲ್ಲ, ಹಸಿರು ಬಳೆ, ಅರಿಶಿನ, ಕುಂಕುಮ, 11 ರೂಪಾಯಿ ಇದು 11 ರೂಪಾಯಿ ದುಡ್ಡು ಇಟ್ಟೀನಿ. ಇಷ್ಟೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ಲಕ್ಷ್ಮೀ ಕುಬೇರ ಮಂತ್ರ ಅಂತಂದು ಬರುತ್ತೆ ಸ್ತೋತ್ರ, ಅದನ್ನು ಕೂಡ ಹಾಕಿದ್ದೆ ಟಿ ವಿ ಒಳಗೆ. ನೋಡ್ಬೋದು ನಾನೇನು ಅಷ್ಟು ಜ್ಯುವೆಲರಿಗಳನ್ನು ಇಟ್ಕೊಂಡಿಲ್ಲ, ಮನೆಯಲ್ಲಿ ತೊಗೊಂಡೂ ಇಲ್ಲ ಕೂಡ. ಇವಾಗ ಅನ್ನಿಸ್ತಾ ಐತಿ ಲಕ್ಷ್ಮಿಗೆ ಆದರೂ ತೊಗೋಬೇಕು, ಇನ್ಮ್ಯಾಗಿನ ಚೆನ್ನಾಗಿ ಅಲಂಕಾರ ಮಾಡಬೇಕು ಅಂತ ಅನ್ಕೊತೀನಿ. ಬಟ್ ಏನಂದರೆ ನಮ್ಮ ಯೋಗ್ಯತೆಗಿಂತ ಜಾಸ್ತಿ ಮೀರಿ ಮಾಡೋಕ್ಕೆ ಹೋಗಬಾರ್ದು. ಪೂಜೆನ ಸಾಲ ಮಾಡಿ ಮಾಡಬಾರ್ದು. ಆಕೆ ಶಕ್ತಿ ಕೊಟ್ಟಾಗ ನಾವು ಆಕೆಗೆ ಎಷ್ಟು ಮಾಡಬೇಕೋ ಅಷ್ಟು ಮಾಡಿದರೆ ಚೆಂದ. ಇಷ್ಟೇ ಇವತ್ತಿನ ವಿಡಿಯೋ. ಕಂಟಿನ್ಯೂ ಮಾಡ್ತೀನಿ ಮುಂದಿನ ವಿಡಿಯೋನ. ನಾಳಿನ ವಿಡಿಯೋದಲ್ಲಿ ಯಾವ ರೀತಿ ನಾವು ಮತ್ತು ಅಡುಗೆ ಮಾಡಿದ್ವಿ, ಪಟಾಕಿ ಏನೇನು ತೊಗೊಂಬಂದಿದ್ವಿ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಎಲ್ಲರಿಗೂ ಧನ್ಯವಾದಗಳು. ಬಾಯ್.